ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೆ. ಯಾವುದರದ್ದು ಸಬ್ಜೆಕ್ಟು SVIOPT ಅನ್ನೋ ಫಾರ್ಮುಲಾ ಸೂತ್ರದ ಫಸ್ಟ್ ಅಂಶ ಸಬ್ಜೆಕ್ಟ್ನ ತಗೊಂಡಿದ್ದೆ. ಸೊ ಅದ್ರ ಬಗ್ಗೆನೇ ವಿಡಿಯೋ ಮಾಡಿದೆ. ಯಾವ ಥರ ಇದೆ ಸಬ್ಜೆಕ್ಟ್ಸು, ಎಷ್ಟು ಸಬ್ಜೆಕ್ಟ್ಸ್ ಇದೆ, 7 ಸಬ್ಜೆಕ್ಟ್ಸ್ ಇದೆ, IUV ಇದೆ, ಈ ಶೀಟ್ ಅಂತ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಮೋಸ್ಟ್ ಇಂಪಾರ್ಟೆಂಟು ವರ್ಬ್ಸ್ ಬಗ್ಗೆ ಮಾತಾಡ್ತೀನಿ. ವರ್ಬ್ ನೋಡಿ, ಅದನ್ನೇ ನಾನು ಇವಾಗ ಹೆಡ್ಡಿಂಗ್ ಬರಿತೀನಿ, ವರ್ಬ್ಸ್. ಸೊ ವರ್ಬ್ಸ್ ಎಷ್ಟು ಥರ ಇದೆ ಅನ್ನೋದನ್ನು ನೋಡೋಣ. ವರ್ಬ್ ಅಂದರೆ ಏನು? ವರ್ಬ್ ಅಂದರೆ ಕ್ರಿಯಾಪದ. ಈ ಆ್ಯಕ್ಷನ್ ವರ್ಡ್ ಅಂದರೆ ಇದಕ್ಕೆ ಮಾಮೂಲಿಯಾಗಿ ನಾವು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಆ್ಯಕ್ಷನ್ ವರ್ಡ್ ಅಂದರೆ ಆ್ಯಕ್ಷನ್, ಪ್ರತಿಯೊಂದು ಆ್ಯಕ್ಷನ್ನೂ ನಾವು ವರ್ಬ್ ಅಂತ ಕರಿತೀವಿ, ಆ್ಯಕ್ಷನ್ ವರ್ಡ್. ಸೊ ಈ ಆ್ಯಕ್ಷನ್ ವರ್ಡ್ಸು ಎಷ್ಟು ಥರ ಇದೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬರೆಯೋದಕ್ಕೆ ರೀಡ್, ಅಥವಾ ರೀಡ್, ಓದೋದಕ್ಕೆ ರೀಡು, ಬರೆಯೋದಕ್ಕೆ ರೈಟ್. ಈಗ ರೀಡಿಂಗ್ ಅಂತ ಬರುತ್ತೆ, ಅದೇ ರೀಡಿಂಗು ರೀಡ್ ಆಗುತ್ತೆ, ರೀಡ್ಸ್ ಆಗುತ್ತೆ, ಮತ್ತು ರೆಡ್ ಆಗುತ್ತೆ, ತಿರ್ಗಾ ರೆಡ್ ಆಗುತ್ತೆ, ಮತ್ತು ವಿಲ್ ರೀಡ್. ರೈಟಿಂಗ್ ತಗೊಳ್ಳೋಣ, ಬರೆಯೋದು, ರೈಟಿಂಗ್, ರೈಟ್, ರೈಟ್ಸ್, ರೋಟ್, ರಿಟನ್, ವಿಲ್ ರೈಟ್. 7 ಟೈಪ್ಸ್, 7 ಥರ ಅದು ಚೇಂಜಸ್ ಆಗುತ್ತೆ. ಅಂದರೆ 7 ಟೈಪ್ ಆಫ್ ವರ್ಬ್ಸ್ ಇದೆ. ಅಂದರೆ ಇದು ಮೇಯ್ನ್ ವರ್ಬ್ಸ್ ಚೇಂಜಸ್ ಹೆಂಗಾಗುತ್ತೆ, ಯಾವ ಫಾರ್ಮಿಂದ ಯಾವ ಫಾರ್ಮಿಗೆ ಚೇಂಜ್ ಆಗುತ್ತೆ ಅಂತ. ಅದನ್ನು ಈಗ ನಾನು ಬೋರ್ಡಲ್ಲಿ ಬರಿತೀನಿ, ಬರೆದು ನಿಮಗೆ ಅದರದ್ದು ಇಂಟ್ರಡಕ್ಷನ್ ಕೊಡ್ತೀನಿ. ಕೊಟ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಪ್ರತಿಯೊಂದನ್ನು ನಿಮಗೆ ಥರೋವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಸಬ್ಜೆಕ್ಟ್ಗೆ ನಾವು ಯಾವ ವರ್ಬ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ಇವಾಗ ವರ್ಬ್ ಫಸ್ಟ್ ಒನ್. ಈ ವರ್ಬ್ಗೆ ಒಂದು ಎಕ್ಸಾಂಪಲ್ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಒಂದು ವರ್ಬ್ ತಗೊಳ್ಳೋಣ, ಡೂ ಅಂತ ತಗೊಳ್ಳೋಣ. ಡೂ ಅಂದರೆ ಮಾಡು ಅಂತ. ಸೊ ಇದಕ್ಕೆ ING ಸೇರಿಸಿದ ತಕ್ಷಣ ಡೂಯಿಂಗ್ ವರ್ಬ್ ಅಂತ ಆಯಿತು. ಆಯಿತಾ? ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ING ಇರಲ್ಲ, ಬರೀ ಡೂ ವರ್ಬ್. ಆಯಿತಾ? ಮೂರನೇದು ಬರುತ್ತೆ, ಎಸ್ ಸೇರ್ಕೊಳ್ಳುತ್ತೆ, ಅಂದರೆ ES ಸೇರ್ಕೊಳ್ಳುತ್ತೆ, ಡಸ್ ವರ್ಬ್ ಮೂರನೇದು. ಆಯಿತಾ? ನೆಕ್ಸ್ಟ್ ಬರುತ್ತೆ ಡಿಡ್ ವರ್ಬ್ ಅಂತ, DID, ಡಿಡ್ ವರ್ಬ್. ನೆಕ್ಸ್ಟ್ ಬರುತ್ತೆ ಐದನೇದು ಡನ್ ವರ್ಬ್ ಅಂತ, DONE, ಡನ್ ವರ್ಬ್. ನೆಕ್ಸ್ಟ್ ಬರುತ್ತೆ ಆರನೇದು ವಿಲ್ ಪ್ಲಸ್ ಡೂ ವರ್ಬ್. ಇಷ್ಟು ಥರ ಬಂದಿದೆ ನೋಡಿ. ಒಂದು ವರ್ಬ್, ಒಂದು ಕ್ರಿಯೆ, ಡೂಯಿಂಗ್ ಆಯಿತು, ಡೂ ಆಯಿತು, ಡಸ್ ಆಯಿತು, ಡಿಡ್ ಆಯಿತು, ಡನ್ ಆಯಿತು, ವಿಲ್ ಪ್ಲಸ್ ಡೂ ವರ್ಬ್. ಇದು ನೋಡಿ. ಇವಾಗ ಹಿಂಗೆ ಇದ್ರ ಪಕ್ಕದಲ್ಲಿ ಒಂದು ಎಕ್ಸಾಂಪಲ್ ಬರಿತೀನಿ ನೋಡಿ. ಹಿಂಗೆ ಡೂಯಿಂಗ್ ವರ್ಬ್, ರೈಟಿಂಗ್. ಆಯಿತಾ? ಇದು ನೋಡಿ, ಡೂ ವರ್ಬ್, ರೈಟ್. ಆಯಿತಾ? ಡಸ್ ವರ್ಬ್, ರೈಟ್ಸ್. ಆಮೇಲೆ ಡಿಡ್ ವರ್ಬ್, ರೋಟ್. ಡನ್ ವರ್ಬ್, ರಿಟರ್ನ್. ನೋಡಿ ಹೆಂಗೆ, ರಿಟರ್ನ್. ವಿಲ್ ಪ್ಲಸ್ ಡೂ ವರ್ಬ್, ವಿಲ್ ರೈಟ್. ನೋಡಿ ಯಾವ ಥರ ಚೇಂಜಸ್ ಆಯಿತು. ಒಂದು ವರ್ಬು 6 ಟೈಪ್ಸ್ ಅದು ಚೇಂಜಸ್ ಆಗ್ತಾಯಿದೆ. ಡೂಯಿಂಗ್ ವರ್ಬು, ರೈಟಿಂಗ್, ಡೂ ವರ್ಬು, ರೈಟ್ಸ್, ಡಿಡ್ ವರ್ಬು, ರೋಟ್, ಡನ್ ವರ್ಬು, ರಿಟರ್ನು, ವಿಲ್ ಪ್ಲಸ್ ಡೂ ವರ್ಬು, ವಿಲ್ ರೈಟ್. ಸೊ ನೀವು ಈಗ ಕ್ರಿಯೆ ನಡೀತಾ ಇದೆ, ಕ್ರಿಯೆ ನಡೆಯುತ್ತೆ, ನಡೆದಾಯಿತು, ನಡೆದಾಗೋಯ್ತು, ಇನ್ನು ಮುಂದಕ್ಕೆ ನಡೆಯುತ್ತೆ, ಇದೆ ಎಲ್ಲ ಇಲ್ಲಿದೆ ನೋಡಿ. ಈ ಕ್ರಿಯೆಗಳನ್ನ ಯಾವ ಸಬ್ಜೆಕ್ಟ್ಗೆ ಯಾವುದು ಸೂಟ್ ಆಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟು, ವರ್ಬ್ಸು ಭಾಳ ಇಂಪಾರ್ಟೆಂಟು. ಇದನ್ನು ನೀವು ಕಲ್ತ್ಬಿಟ್ರೆ ಅಲ್ಲಿ ಸಬ್ಜೆಕ್ಟ್ಸ್ ಅಂತೂ ಫಿಕ್ಸ್ಡು, IUV ಇದೆ, ಈ ಶೀಟ್. ಸೊ ಅದರದ್ದೇನು ತೊಂದರೆ ಇಲ್ಲ. ಇಲ್ಲಿ ನಮ್ಮ ಸಂದರ್ಭಕ್ಕೆ ತಕ್ಕಂತೆ ನಾವು ಕ್ರಿಯೆಗಳನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡಿಕೊಂಡು ಆ ಕ್ರಿಯೆಗೆ
ಯಾವುದು ಸೂಟಬಲ್ ಸಬ್ಜೆಕ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಮಾತಾಡೋದನ್ನು ಸ್ಟಾರ್ಟ್ ಮಾಡ್ತೀವಿ. ಅದೇನೇ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಅದಕ್ಕೆ SVIOPT ಅದರ ಒಂದು ಅಂಶ, ಎರಡನೇ ಅಂಶ ವರ್ಬ್ಸ್ ಅಂತ. ಸೊ ಡೂಯಿಂಗ್ ವರ್ಬು ಕಂಟಿನ್ಯೂಸ್ ಟೆನ್ಸು, ಡೂ ಮತ್ತು ಡಸ್ ವರ್ಬು ಪ್ರೆಸೆಂಟ್ ಟೆನ್ಸು, ಡಿಡ್ ವರ್ಬು ಪಾಸ್ಟ್ ಟೆನ್ಸು, ಡನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ಲು, ವಿಲ್ ಪ್ಲಸ್ ಡೂ ವರ್ಬ್ ಫ್ಯೂಚರ್ ಟೆನ್ಸ್. ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಡೂಯಿಂಗ್ ವರ್ಬ್ ಅದನ್ನೇ ಒಂದು ತಗೊಂಡು ಅದು ಏನು, ಎಲ್ಲಿ ಯೂಸ್ ಮಾಡ್ತೀವಿ, ಹೆಂಗೆ ಯೂಸ್ ಮಾಡ್ತೀವಿ, ಅದರದ ಸೂತ್ರ ಏನು, ಹಂಗೆ ಡೂ ವರ್ಬ್ಗೆ, ಡಸ್ ವರ್ಬ್ಗೆ, ಡಿಡ್ ವರ್ಬ್ಗೆ, ಡನ್ ವರ್ಬ್ಗೆ, ವಿಲ್ ಪ್ಲಸ್ ಡೂ ವರ್ಬ್ಗೆ ಪ್ರತಿ ಒಂದಕ್ಕೂ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇವಾಗ ನಾನು ನಿಮ್ಗೆ ಹೇಳಿದೆ ಇದು ಕಂಟಿನ್ಯೂಸ್ ಟೆನ್ಸ್. ಸೊ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಟೈಪ್ ಇದೆ? 3 ಟೈಪ್ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನಮಗೆ ಬೇಕಾಗಿರೋದು ಯಾವುದು? ಈ 2 ಪ್ರೆಸೆಂಟ್ ಟೆನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಪಾಸ್ಟ್ ಟೆನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟ್ಸ್ಗೂ ಯೂಸ್ ಆಗುತ್ತಾ ಇದು? ಆಗ್ಬೋದು, ಆಗದೇ ಇರ್ಬೋದು, ಚೆಕ್ ಮಾಡೋಣ. ಇದು ಫ್ಯೂಚರ್, ಇದು ಪಾಸ್ಟ್ ಪಾರ್ಟಿಸಿಪಲ್. ಆಯಿತಾ? ಇದು ನಡೀತಾ ಇರೋದು, ದಿನ ನಡೆಯೋದು, ನಡೆದಿರೋದು, ನಡೆದೋಗಿರೋದು, ಮುಂದಕ್ಕೆ ನಡೆಯುವಂಥದ್ದು. ಇಷ್ಟು ಹೇಳಿ ನಾನು ವಿಡಿಯೋನ ತುಂಬ ಶಾರ್ಟ್ ಆಗಿರ್ಬೋದು. ಇರಲಿ, ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಪದೇ ಪದೇ ನೋಡಿ, ವರ್ಬ್ಸು 6 ಥರ ಇಲ್ಲಿ ನಾನು ಹೇಳಿದ್ದೀನಿ. ಡೂಯಿಂಗ್ ವರ್ಬು, ಡೂ ವರ್ಬು, ಡಸ್ ವರ್ಬು, ಡಿಡ್ ವರ್ಬು, ಡನ್ ವರ್ಬು, ವಿಲ್ ಪ್ಲಸ್ ಡೂ ವರ್ಬು. ಅದನ್ನೇ ನೋಡ್ತಾಯಿರಿ, ಅಬ್ಸರ್ವ್ ಮಾಡ್ತಾಯಿರಿ. ನಿಧಾನಕ್ಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಒಂದೊಂದು ತಗೊಂಡು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ. ಅದುವರೆಗೂ ನೀವು ಈ ವಿಡಿಯೋನ ಅಬ್ಸರ್ವ್ ಮಾಡ್ತಾಯಿರಿ, ನೋಡ್ತಾಯಿರಿ. ನಾನು ಬೇಕಂತಲೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಸಮಯ ಅಭಾವ ಇರೋದ್ರಿಂದ ನೀವು ಇರೋ ಟೈಮಲ್ಲೇ ನೋಡಿ ಕಲ್ತ್ಕೋಬೇಕು. ಒಂದೊಂದು ಕಾನ್ಸೆಪ್ಟು, ಒಂದೊಂದು ವೀಡಿಯೋಲಿ ಒಂದೊಂದು ಕಾನ್ಸೆಪ್ಟು, ಕೂತಿದ್ದ ಜಾಗದಲ್ಲೇ ನಿಮ್ಮ ಸಮಯದಲ್ಲೇ ನೀವು ಕಲಿಬೇಕು. ನನ್ನ ಚಾನಲ್ ಹೆಸರು ಶ್ರೀನಿಸ್ ಇಂಗ್ಲೀಷ್ ಲ್ಯಾಬ್. ದಯವಿಟ್ಟು ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಅವಶ್ಯಕತೆ ಇದೆ ಅದಕ್ಕೆ ಅವರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದ.